ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾಯ ನಮಃ. ಇವತ್ತು ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಎಂಬುವವನು ಬೃಂದಾವನವನ್ನು ದರ್ಶನ ಮಾಡಿ ಅವನಿಗೆ ರಾಯರು ದರ್ಶನ ಕೊಟ್ಟು ಮಂತ್ರಾಕ್ಷತೆಯನ್ನು ಕೂಡ ಕೊಟ್ಟಂತಹ ಒಂದು ಇತಿಹಾಸ ಕಲಿಯುಗ ಕಲ್ಪತರು ಎನ್ನುವ ಈ ಪುಸ್ತಕದಲ್ಲಿ ಆ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಆ ಕಥೆಯನ್ನು ನಾನು ಓದಿ ಅರ್ಥ ಮಾಡಿಸುವುದಕ್ಕಾಗಿ ಪ್ರಯತ್ನಿಸುತ್ತೀನಿ. ಸರ್ ಥಾಮಸ್ ಮನ್ರೋ. ಶ್ರೀರಾಯರು ಬೃಂದಾವನ ಪ್ರವೇಶ ಮಾಡಿದ 150 ವರ್ಷಗಳಾದ ಮೇಲೆ ಬ್ರಿಟಿಷ್ ಉಚ್ಚ ಅಧಿಕಾರಿಯೊಬ್ಬರಿಗೆ ತೋರಿದ ಮಹಿಮೆಯು ಭಾರತೀಯ ಸಾಧು ಸಂತರ, ಭಕ್ತರ, ಯೋಗಸಿದ್ಧರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದ ಘಟನೆಯಾಗಿದೆ. ಇದರಲ್ಲಿ ಈ ಕಥೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಅಂದರೆ ಬ್ರಿಟಿಷರು ನಮ್ಮ ರಾಜರು ಏನೇನೆಲ್ಲ ದಾನ ಮಾಡಿರ್ತಾರೆ, ಆ ಒಂದು ಮಠ, ಶಾಲೆ, ಇನ್ನಿತರೆ ಯಾವುದೇ ಸಂಸ್ಥಾನಗಳನ್ನು ಎಲ್ಲವನ್ನು ಅವರ ಸ್ವಾಧೀನಕ್ಕೆ ತಗೊಂಡು ಅದು ಅವರ ಕಂಟ್ರೋಲ್ನಲ್ಲಿರಬೇಕು ಅಂತ ಒಂದು ಸರ್ವೆಯನ್ನು ಮಾಡಿ ಇವನ್ನೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ತರಬೇಕು ಅಂತ ಇರುವಾಗ ಮಂತ್ರಾಲಯ ಕೂಡ ಒಂದು ಮಠವಾದ್ದರಿಂದ ಅದನ್ನು ಕೂಡ ಸ್ವಾಧೀನ ಮಾಡಿಕೋಬೇಕು ಅಂತ ಬಂದಿರ್ತಾರೆ ಸರ್ವೆ ಮಾಡೋಕ್ಕೆ. ಆಗ ಅಲ್ಲಿ ಸರ್ ಥಾಮಸ್ ಮನ್ರೋ ಅವರಿಗೆ ಇದು ಆಗಿದ್ದು ರಾಯರು ಬೃಂದಾವನಸ್ಥರಾಗಿ 150 ವರ್ಷಗಳಾದ ಮೇಲೆ. ಆ ಬೃಂದಾವನದಿಂದ ರಾಯರು ಅವ್ರಿಗೆ ಮಾತ್ರ ಕಾಣಿಸಿರ್ತಾರೆ. ಯಾರು? ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ. ಅಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಉಳಿದ ಎಲ್ಲ ವ್ಯಕ್ತಿಗಳು ಅಂದರೆ ಅಲ್ಲಿ ಯಾರ್ಯಾರು ಬೇರೆ ಜನರು ವ್ಯಕ್ತಿಗಳಿರ್ತಾರಲ್ಲ ಅವ್ರಿಗೆ ಯಾರಿಗೂ ರಾಯರು ದರ್ಶನ ಕೊಡೋದಿಲ್ಲ. ಹಾಗೆ ರಾಯರು ಇವ್ರಿಗೂ ಅಂದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ದರ್ಶನವನ್ನು ಕೊಟ್ಟು ಮತ್ತು ಮಂತ್ರಾಕ್ಷತೆಯನ್ನು ಕೂಡ ಅನುಗ್ರಹಿಸುತ್ತಾರೆ. ಆ ಮಂತ್ರಾಕ್ಷತೆ ಒಂದು ಕಾಲ್ಪನಿಕ ಮಂತ್ರಾಕ್ಷತೆ ಅಲ್ಲ, ಅದು ಮಂತ್ರಾಕ್ಷತೆ ಉಳಿದೆಲ್ಲವರಿಗೂ ಕೂಡ ಕಾಣ್ತಿರ್ತದೆ. ಅಂದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಮಾತ್ರ ಅಲ್ಲದೆ ಆ ಮಂತ್ರಾಕ್ಷತೆ ಉಳಿದ ಎಲ್ಲ ಉಪಸ್ಥಿತರಾಗಿರತಕ್ಕಂತಹ ಜನರಿಗೂ ಕೂಡ ಅದು ಕಾಣುತ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು, ಕ್ರಿಸ್ತಶಕ 1820 ಸುಮಾರಿನ ಘಟನೆ ಇದು. ಆಗ ಶ್ರೀ ಮದಾಚಾರ್ಯರ ಮಹಾಸಂಸ್ಥಾನದಲ್ಲಿ ಶ್ರೀ ಸುಬೋಧೇಂದ್ರರು 1807 1825 ಚಿಕ್ಕಪಟ್ಟದಲ್ಲಿ ಶ್ರೀ ಸುಜನೇಂದ್ರ ಗುರುಗಳು ವಿರಾಜಿಸಿದ್ದರು. ಶ್ರೀಗಳವರು ಚಿಕ್ಕಪಟ್ಟದಲ್ಲಿದ್ದು ಗುರುಗಳ ಸೇವೆ ಮಾಡಿ ಅನುಗ್ರಹಿತರಾಗಿದ್ದರು. ಗುರುಗಳು ಬೃಂದಾವನಸ್ಥರಾದ ಮೇಲೆ 1825 1836 ಮಹಾಸಂಸ್ಥಾನವನ್ನಾಳಿ ಕೀರ್ತಿ ಗಳಿಸಿದ್ದರು. ಅವರು ಶ್ರೀಮಠದ ಮೂಲ ಸ್ಥಳವಾದ ನಂಜನಗೂಡಿನಲ್ಲಿದ್ದರು. ಆ ವೇಳೆಗಾಗಲೇ ಸಮಸ್ತ ಭಾರತವು ಆಂಗ್ಲರ ಆಳ್ವಿಕೆಗೆ ಒಳಪಟ್ಟಿತ್ತೆಂದು ಹೇಳಬಹುದು.
ಈಸ್ಟ್ ಇಂಡಿಯಾ ಕಂಪನಿಯವರು ತಮ್ಮ ತಳ ಭದ್ರವಾದ ಮೇಲೆ ಹಿಂದಿನ ಆಳರಸರು ಗುಡಿ ಮಠ ಛತ್ರ ಪಂಡಿತರು ಮುಂತಾಗಿ ಅನೇಕರಿಗೆ ನೀಡಿದ ದತ್ತಿ ಬಿಟ್ಟಿದ್ದ ಗ್ರಾಮ ಭೂಮಿ ಜಹಗೀರುಗಳನ್ನು ಯಾವ ಉದ್ದೇಶದಿಂದ ರಾಜರು ದಾನ ಮಾಡಿದ್ದರೋ ಅದು ನೆರವೇರುತ್ತಿದೆಯೇ ಇಲ್ಲವೇ ಹಿಂದಿನ ರಾಜರಿತ ದಾನಗಳನ್ನು ಸರಿಯೇ ಇಲ್ಲವೇ ಅದನ್ನು ಸಂಸ್ಥೆಗಳ ಜನರು ಅಧಿಕೃತವಾಗಿ ಅನುಭವಿಸುತ್ತಿರುವರೋ ಇಲ್ಲವೇ ಅದನ್ನು ತಾವು ಮುಂದುವರೆಸಿಕೊಂಡು ಬರಬೇಕೇ ಬೇಡವೇ ಎಂಬುದನ್ನು ವಿಮರ್ಶಿಸಿ ಸೂಕ್ತ ಕಾರ್ಯಕ್ರಮ ಕೈಗೊಳ್ಳಲು ಈಸ್ಟ್ ಇಂಡಿಯಾ ಕಂಪನಿಯವರು ಸರ್ವೆ ಸೆಟಲ್ಮೆಂಟ್ ಇನಾಮ್ ಕಮಿಷನ್ಗಳನ್ನು ಏರ್ಪಡಿಸಿದ್ದರು. ಇನ್ನೊಂದು ಇಲ್ಲಿ ನೋಡುವುದು ನೀವು, ಬ್ರಿಟಿಷರು ಯಾವತ್ತೂ ನೇರವಾಗಿ ನಾವು ನಿಮ್ಮನ್ನು ಆಳಲಿಕ್ಕೆ ಬಂದೀವಿ, ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ನೇರವಾಗಿ ಅವ್ರು ಯಾವತ್ತೂ ಹೇಳಿಲ್ಲ. ನಮ್ಮ ಸಂಸ್ಕೃತಿಯನ್ನು ಇಟ್ಕೊಂಡೇ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು. ಅವರು ಮೊದಲು ಮಾಡಿದ್ದಂತಹ ಕೆಲಸ ಅಂದರೆ ನಮ್ಮ ವಿದ್ಯೆ ಅಂದರೆ ಗುರುಕುಲವನ್ನು ನಮ್ಮ ವಿದ್ಯೆಯಲ್ಲಿ ಏನಂತಾರೆ, ನಮ್ಮ ವಿದ್ಯೆಯಲ್ಲಿನ ಒಂದು ಸೇರ್ಪಡೆ ಮತ್ತು ಜಾತಿಯನ್ನು ವಿಂಗಡಣೆ ಮಾಡಿದರು. ಅದು ನಮ್ಮ ವಿದ್ಯೆ ಸರಿಯಿಲ್ಲ, ಹೀಗೆ ಮಾಡಿದರೆ ಹೀಗೆ ಓದಿದರೆ ನೀವು ಸರಿ ಅಂತ ನಮಗೆ ತಪ್ಪು ತಿಳುವಳಿಕೆಗಳನ್ನು ಹೇಳಿ ಇವಾಗ ಅವರೇನು ಮಾಡಿದ್ದಾರೆ, ಅವರಿಗೆ ಕೆಲಸ ಮಾಡೋಕ್ಕೆ ಬೇಕಾಗಿರತಕ್ಕಂತಹ ಒಂದು ರೋಬೋಟ್ ಥರ ಸಾಫ್ಟ್ವೇರ್ ಇಂಜಿನಿಯರ್ಸು ಆಗಲಿ ಉಳಿದ ಯಾವುದೇ MNC ಕಂಪ್ನಿಯಲ್ಲಿ ವರ್ಕ್ ಮಾಡೋರಂಗೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿಸ್ಕೊಳಕ್ಕೆ ಏನು ಬೇಕು ಅದನ್ನಷ್ಟೇ ಉಳಿಸ್ತಿದ್ದಾರೆ. ಅದು ಬಿಟ್ಟರೆ ತತ್ವಜ್ಞಾನ ಯಾವುದು ದೊಡ್ಡದು, ನಮ್ಮ ಈ ಜೀವನದ ಅಂತಿಮ ಗುರಿ ಏನು ಭಗವಂತ ಅನ್ನೋದನ್ನ ಯಾರೂ ಹೇಳ್ಕೊಡತ್ತಿಲ್ಲ. ಅದು ಈ ಭಾರತೀಯರು ಕೂಡ ಅದಕ್ಕೆ ಆಲ್ರೆಡಿ ವಶವಾಗಿ ಬಿಟ್ಟಿದ್ದಾರೆ. ಈಗಾದರೂ ನಾವು ಎಚ್ಚರಿತುಕೊಳ್ಳಲೇಬೇಕು. ಹೀಗಾಗಿ ಬ್ರಿಟಿಷರು ಯಾವತ್ತೂ ಕೂಡ ನೇರವಾಗಿ ನಮ್ಮ ಮೇಲೆ ದರ್ಪವನ್ನು ಸಾಧಿಸಕ್ಕೆ ಬರಲೇ ಇಲ್ಲ. ನಮ್ಮ ಸಂಸ್ಕೃತಿಯಿಂದನೇ ಹಿಡಿದು ನಿಮ್ಮ ಸಂಸ್ಕೃತಿಯಲ್ಲಿ ಅದು ಚೆನ್ನಾಗಿ ಉಪಯೋಗವಾಗುತ್ತಿದೆಯೋ ಇಲ್ಲವೋ ಅಂತ ಏನೇನೋ ಒಂದು ಸುಳ್ಳು ಕಥೆಗಳನ್ನು ಕಟ್ಟಿ ನಮ್ಮ ಜನರನ್ನು ಅವರ ಸ್ವಾಧೀನಕ್ಕೆ ಅವರ ಬುದ್ಧಿಯಿಂದ ವಶಪಡಿಸಿಕೊಂಡು ಹೀಗೆಲ್ಲ ನಮ್ಮನ್ನು ಇಷ್ಟು ವರ್ಷಗಳ ಕಾಲ ಆಳಿ ನಮ್ಮ ದೇಶವನ್ನು ಚಿಂದಾಚಿದ್ರಿ ಮಾಡಿ ಹೋದರು. ಇನಾಮ್ ಕಮಿಷನ್ಗಳನ್ನು ಏರ್ಪಡಿಸಿದರು. ಕಂಪನಿಯ ಅಧಿಕಾರಿಗಳು ದೇಶದಲ್ಲೆಲ್ಲ ಈ ಕಾರ್ಯದಲ್ಲಿ ತೊಡಗಿದ್ದರು. ಅವರಲ್ಲಿ ಸರ್ ಥಾಮಸ್ ಮನ್ರೋ ಎಂಬುವರು ಮದ್ರಾಸ್ ಅಧಿಪತ್ಯದ ಸರ್ವೆ ಸೆಟಲ್ಮೆಂಟ್ನ ಉಚ್ಚ ಅಧಿಕಾರಿಗಳಾಗಿದ್ದರು. ಬಳ್ಳಾರಿಯಲ್ಲಿ ಬಿಡಾರ ಹೂಡಿದ್ದ ಮನ್ರೋ ಸಾಹೇಬರು ಬಳ್ಳಾರಿ ಜಿಲ್ಲೆಯ ಮಂತ್ರಾಲಯ ಗ್ರಾಮ ವಿಚಾರವಾಗಿ ತನಿಖೆ ಮಾಡಲು ಆಪ್ತ ಕಾರ್ಯದರ್ಶಿ, ಶಿರಸ್ತೇದಾರ, ಗುಮಾಸ್ತ ಮುಂತಾದವರೊಡನೆ ಮಂತ್ರಾಲಯಕ್ಕೆ ಬಂದು ಬಿಡಾರ ಮಾಡಿದರು. ಆಂಗ್ಲ ಅಧಿಕಾರಿಗಳು ಮಂತ್ರಾಲಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಂದಿರುವರೆಂದರಿತು. ಜನರು ಹೌಹಾರಿದರು. ಮಠಾಧೀಶರು ನಂಜನಗೂಡಿನಲ್ಲಿದ್ದರು. ಮಂತ್ರಾಲಯಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಠದಲ್ಲಿದ್ದವು. ಆಗ ಮಂತ್ರಾಲಯದಲ್ಲಿ ಶ್ರೀಮಠದ ಪ್ರತಿನಿಧಿಯೊಬ್ಬರಿದ್ದರು. ರಾಯರ ಪೂಜಾರಾಧನೆ ಮೇಲ್ವಿಚಾರಣೆ ನೋಡುತ್ತಾ ಅಧಿಕಾರಿಗಳಾಗಿದ್ದರು. ಗ್ರಾಮಕ್ಕೆ ಸಂಬಂಧಿ ಕಾಗದ ಪತ್ರಗಳನ್ನು ನಂಜನಗೂಡಿನಿಂದ ತರಿಸಲು ಕಾಲಾವಕಾಶವೂ ಇರಲಿಲ್ಲ. ಏಕೆಂದರೆ ಅಧಿಕಾರಿಗಳು ಆಗಲೇ ಗ್ರಾಮಕ್ಕೆ ಬಂದು ಬಿಟ್ಟಿದ್ದರು. ಮುಂದೇನು ಮಾಡಲು ತೋಚದೆ
ಮಠದ ಅಧಿಕಾರಿಗಳು ಗೌಡ ಕುಲಕರ್ಣಿ ಮತ್ತು ಗ್ರಾಮಸ್ಥರೊಡನೆ ಸಮಾಲೋಚಿಸಿ ಮನ್ರೋ ಜತೆ ಬಂದಿದ್ದ ದೇಶೀಯ ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿವೇದಿಸಿದರು. ಸರ್ವೆ ಸೆಟಲ್ಮೆಂಟ್ ಇಲಾಖೆಯ ಅನೇಕ ದೇಶೀಯ ಅಧಿಕಾರಿಗಳು ಇದ್ದರು. ಮನ್ರೋ ಜತೆ ಬಂದವರೆಲ್ಲ ಭಾರತೀಯರೇ ಆಗಿದ್ದು ಅವರಿಗೆ ಶ್ರೀಮಠಕ್ಕೆ ಗ್ರಾಮವನ್ನು ಉಳಿಸಿಕೊಡಬೇಕೆಂಬ ಹಂಬಲವಿದ್ದರೂ ಬ್ರಿಟಿಷ್ ಅಧಿಕಾರಿಯ ಮುಂದೆ ನಿಂತು ವಾದಿಸುವ ಧೈರ್ಯವಿರಲಿಲ್ಲ. ಮಠದ ಅಧಿಕಾರಿ ಗೌಡ ಕುಲಕರ್ಣಿ ಗ್ರಾಮಸ್ಥರು ದೇಶೀಯ ಅಧಿಕಾರಿಗಳಿಗೆ ಶ್ರೀರಾಯರ ಮಹಿಮೆ ಅದ್ಯಾಪಿ ಅವರು ಸಶರೀರರಾಗಿ ಬೃಂದಾವನದಲ್ಲಿರುವ ವಿಚಾರವನ್ನು ಹೇಳಿ ಹೇಗಾದರೂ ಗ್ರಾಮವನ್ನು ಉಳಿಸಿಕೊಡಬೇಕೆಂದು ದುಂಬಾಲು ಬಿದ್ದರು. ಶ್ರೀರಾಯರ ಮಹಿಮೆಯನ್ನು ಕೇಳಿ ತಿಳಿದಿದ್ದ ಶಿರಸ್ತೇದಾರ, ಗುಮಾಸ್ತೆ ಮುಂತಾದವರು ಮಂತ್ರಾಲಯವು ಜಪ್ತಾಗದಂತೆ ಮಾಡಬೇಕೆಂದು ಸಂಕಲ್ಪಿಸಿ ಧೈರ್ಯ ವಹಿಸಿ ಮನ್ರೋ ಸಾಹೇಬರಲ್ಲಿ ಎಲ್ಲ ವಿಚಾರವನ್ನು ಅರುಹಿದರು. ಅವರ ಮಾತು ಕೇಳಿ ಮನ್ರೋ ಸಾಹೇಬರು ನಕ್ಕು, ನನಗೂ ದೇವರು ಸಾಧುಗಳಲ್ಲಿ ನಂಬಿಕೆ ಇದೆ. ಆದರೆ 150 ವರ್ಷಗಳ ಹಿಂದೆ ಸಶರೀರವಾಗಿ ಸಮಾಧಿಯಾದ ಒಬ್ಬ ಯೋಗಿಗಳು ಇನ್ನೂ ಜೀವಂತವಾಗಿರುವರೆಂದು ನೀವು ಹೇಳುತ್ತಿರುವುದು ವಿಚಿತ್ರವಾಗಿದೆ. ಅದನ್ನು ನಂಬಲು ಸಾಧ್ಯವಿಲ್ಲ. ಈ ಬಗೆಯ ಕಲ್ಪನೆಯ ಹಾಸ್ಯಾಸ್ಪದ ಮತ್ತು ಮೂಢನಂಬಿಕೆ. ಭಾರತೀಯರಾದ ನೀವು ಏನನ್ನು ಬೇಕಾದರೂ ನಂಬುತ್ತೀರಿ. ಪ್ರತ್ಯೇಕ ಪ್ರಮಾಣ ಅಥವಾ ಸರಿಯಾದ ಕಾಗದ ಪತ್ರಗಳಿಲ್ಲದಲ್ಲಿ ಅದನ್ನು ವಿವೇಚಿಸಿ ನಿರ್ಣಯ ನೀಡುತ್ತೇನೆ. ಇಲ್ಲದಿದ್ದರೆ ಆಂಗ್ಲ ಪ್ರಭುತ್ವದವರ ಆಜ್ಞೆಯಂತೆ ಗ್ರಾಮವನ್ನು ಜಪ್ತಿ ಮಾಡದೆ ವಿಧಿಯಿಲ್ಲ. ನೀವಿಷ್ಟು ಹೇಳಿರುವುದರಿಂದ ನಾನು ಒಮ್ಮೆ ಪ್ರತ್ಯಕ್ಷವಾಗಿ ನಿಮ್ಮ ಗುರುಗಳ ಸಮಾಧಿಯನ್ನು ಸಂದರ್ಶಿಸಿ ಆನಂತರ ತೀರ್ಮಾನ ಮಾಡುತ್ತೇನೆ ಎಂದು ಹೇಳಿದರು. ಈ ವಿಚಾರ ತಿಳಿದ ಮಠದ ಅಧಿಕಾರಿ ಗ್ರಾಮಸ್ಥರು ಖಿನ್ನರಾಗಿ ಶ್ರೀರಾಯರೇ ಆಂಗ್ಲ ಅಧಿಕಾರಿಯ ಮೇಲೆ ಪ್ರಭಾವ ಬೀರಿ ಪ್ರೇರಣೆ ಮಾಡಿ ತಮ್ಮ ಗ್ರಾಮವನ್ನು ಉಳಿಸಿಕೊಳ್ಳಬೇಕೆಂದು ಗುರುರಾಜರಿಗೆ ನೆರೆ ಹೋಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿಯೇ ಶ್ರೀರಾಯರು ತಮ್ಮ ಯೋಗಶಕ್ತಿಯ ಮಹತ್ವವನ್ನು ಬೀರಿ ಆಂಗ್ಲನಾದ ಸರ್ ಥಾಮಸ್ ಮನ್ರೋ ವಿಸ್ಮಯಗೊಳಿಸಿದರು. ಅದು ಹೀಗೆ ನಡೆಯಿತು. ಮಂತ್ರಾಲಯದಲ್ಲಿ ಬಿಡಾರ ಮಾಡಿದ್ದ ಮನ್ರೋ ಮರುದಿನ ಪ್ರಾತಃ ಕಾಲ ಗ್ರಾಮದ ಸಂದಗೊಂದಗಳನ್ನು ಬಳಸಿ ದಿಡ್ಡಿಯಿಂದಿಳಿದು ಬರುತ್ತಿದ್ದಾನೆ. ಮಠದ ಅಧಿಕಾರಿಗಳು, ಮಂತ್ರಾಲಯ ಗ್ರಾಮಸ್ಥರು 100 ಜನ ಆತನನ್ನು ಹಿಂಬಾಲಿಸಿದ್ದಾರೆ. ಯಾರ ಮುಖದಲ್ಲೂ ತೇಜಸ್ಸಿಲ್ಲ, ಏನೋ ಕಳವಳ. ಆದರೂ ರಾಯರು ತಮ್ಮ ಗ್ರಾಮ ಉಳಿಸಿಕೊಳ್ಳುವರೆಂಬ ನಂಬಿಕೆ, ಅದಕ್ಕಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ, ಹೀಗೆ ವಿವಿಧ ಭಾವನೆಗಳಿಗೊಳಗಾಗಿದ್ದಾರೆ. ದಿಡ್ಡಿಯನ್ನಿಳಿದು ಬರುತ್ತಿದ್ದ ಮನ್ರೋಗೆ ಬೆಳಗಿನ ಸೂರ್ಯನ ಹೊಂಗಿರಣಗಳಿಂದ ಥಳಥಳನೆ ಹೊಳೆಯುತ್ತಾ ಸಳಸಳನೆ ಹಾರುತ್ತಿರುವ ತುಂಗಭದ್ರೆಯ ದರ್ಶನವಾಯಿತು. ಆಗ ಮನ್ರೋ ಸಾಹೇಬನ ಶರೀರದಲ್ಲಿ ಅದಾವುದೋ ಒಂದು ಶಕ್ತಿ ಹರಿದಂತೆ ಭಾಸವಾಯಿತು. ಪರಮಪಾವನೆಯಾದ ವರಾಹ ನಂದಿಯ ದರ್ಶನ ಮಾತ್ರದಿಂದ ಅವನ ತನು ಮನಗಳನ್ನು ತೊಳೆದು ಬಿಟ್ಟಳೋ ಏನೋ. ಮನ್ರೋ ಸಾಹೇಬ ಬರಬರನೆ ತುಂಗೆಯತ್ತ ಧಾವಿಸಿ ತುಂಗೆಯನ್ನು ಸ್ಪರ್ಶಿಸಿ ನಿರ್ಮಲ ಶೀತಲ ಜಲದಿಂದ ಕೈಕಾಲು ಮುಖಗಳನ್ನು ತೊಳೆದನು. ಹಿಂದೆಂದೂ ಮನ್ರೋನಲ್ಲಿ ಕಾಣದ ಈ ವರ್ತನೆಯಿಂದ ಅವನ ಕಾರ್ಯದರ್ಶಿ ಅಧಿಕಾರವರ್ಗದವರು ಚಕಿತರಾದರು. ಆಪ್ತ ಕಾರ್ಯದರ್ಶಿಯತ್ತ ತಿರುಗಿ ಮನ್ರೋ ಆ ಗುರುಗಳ ಸಮಾಧಿಯೆಲ್ಲಿದೆ ಎಂದು ಪ್ರಶ್ನಿಸಿದರು. ಕಾರ್ಯದರ್ಶಿಯು ಗುರುಗಳ ಆಲಯದತ್ತ ಕೈತೋರಿದ. ಗೌಡ ಕುಲಕರ್ಣಿಗಳು ಮುಂದೆ ಬಂದು ಮಾರ್ಗದರ್ಶನ ಮಾಡ ಹತ್ತಿದರು. ಗುಂಡು ಕಲ್ಲು ಮುಳ್ಳುಗಳಿಂದ ಆವೃತವಾದ ಕಿರುವಾದ ದಾರಿಯಲ್ಲಿ ನಡೆದು ಮನ್ರೋ ಸಾಹೇಬ ಟೊಂಕದೆತ್ತರದ ಪ್ರಾಕಾರ ಗೋಡೆಯಿಂದಾವೃತವಾಗಿದ್ದ ಗುರುಗಳ ಆಲಯದ ಸಮೀಪಕ್ಕೆ ಬಂದನು. ಭವ್ಯ ಶಿಲಾಮಂಟಪದಿಂದ ಶೋಭಿಸುವ 2 ಬೃಂದಾವನಗಳ ಗರ್ಭಾಲಯಗಳು ಎದುರಿಗಿದ್ದ ಶ್ರೀ ವಾಯುದೇವರ ಮಂಟಪವು ಮನ್ರೋ ಸಾಹೇಬನ ದೃಷ್ಟಿಗೆ ಗೋಚರಿಸಿದವು. ಆಲಯ ಸಮೀಪಕ್ಕೆ ಬಂದೊಡನೆಯೇ ಅವನಿಗೆ ಹಿಂದೆಂದೂ ಅನುಭವಿಸಿದ್ದ ಮನಃಶಾಂತಿ, ಸಮಾಧಾನ, ತೃಪ್ತಿಗಳುಂಟಾದವು. ಮೈ ಪುಳಕಿಸಿತು. ಕೂಡಲೇ ಧರಿಸಿದ್ದ ಪಾದರಕ್ಷೆಗಳನ್ನು, ಟೋಪಿಗಳನ್ನು ನಿಂತಲ್ಲಿಯೇ ಕಳಚಿ ಚಪ್ರಾಚಿ
ಜವಾನೆಯ ಕೈಗೆತ್ತು ಮುನ್ನಡೆದನು. ಮೇಷಮಸ್ತಕವಿರುವ ಸಣ್ಣ ಮಹಾದ್ವಾರದ ಬಳಿ ಬಂದು ನಿಂತಾಗ ಹತ್ತರವಿದ್ದವರು ಎದುರಿಗೆ ಕಾಣುವುದೇ ಶ್ರೀ ರಾಘವೇಂದ್ರ ಗುರುಗಳ ಬೃಂದಾವನ. ಮಗ್ಗಲಿನಲ್ಲಿರುವುದು ಶ್ರೀ ವಾದೀಂದ್ರ ತೀರ್ಥರೆಂಬ ಮತ್ತೊಬ್ಬ ಮಹನೀಯರ ಬೃಂದಾವನ ಎಂದು ಹೇಳಿದರು. ರಾಯರ ಗರ್ಭಾಂಗಣದ ಕಟಾಂಜನದ ಬಾಗಿಲು ಹಾಕಿದ್ದಿತ್ತು. ಮನ್ರೋ ಸಾಹೇಬ ಗುರುಗಳ ಸಮಾಧಿಯನ್ನು ನಾನು ನೋಡಬಯಸುತ್ತೇನೆ ಎಂದಾಗ ಮಠದ ಅಧಿಕಾರಿಗಳ ಅಪ್ಪಣೆಯಂತೆ ಅರ್ಚಕರು ಕಟಾಂಜನದ ಬಾಗಿಲು ತೆರೆದು ದೂರ ಸರಿದು ನಿಂತರು. ಇಂದ್ರ ನೀಲ ಮಣಿಕಾಂತಿಯಿಂದ ನಾಮಮುದ್ರೆ ತುಳಸಿ ಹಾರಗಳಿಂದ ಅಲಂಕೃತವಾದ ರಾಯರ ಬೃಂದಾವನ ಎರಡು ಪಾರ್ಶ್ವಗಳಲ್ಲಿ ಇಲ್ಲಿ ಶರಣಾಗತರಾಗಿ ಬಂದರೆ ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ಈ ಜ್ಞಾನಿ ನಾಯಕರ ಕರುಣಿಸುವವರು ಎಂದು ಸಾರುತ್ತಿರುವೆಯೋ ಎಂಬಂತಿರುವುದು. ಎರಡು ನಂದಾದೀಪಗಳು ಮಿನುಗುತ್ತಿದ್ದವು. ರಾಯರ ಬೃಂದಾವನ ದರ್ಶನದಿಂದ ಹರ್ಷಿತರಾದ ಜನರು ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಎಂದು ಜಯಘೋಷ ಮಾಡಿ ನಮಿಸಿ ಕರಜೋಡಿಸಿ ನಿಂತರು. ಅದೇನಾಯಿತೋ, ಇದ್ದಕ್ಕಿದ್ದಂತೆ ಮನ್ರೋ ಸಾಹೇಬರು ಸೈನ್ಯ ಪದ್ಧತಿಯಂತೆ ಕಾಲು ಜೋಡಿಸಿ ಎದೆಯುಬ್ಬಿಸಿ ವಂದನೆ ಸಲ್ಲಿಸಿ ಕರಜೋಡಿಸಿ ಹಿಂದೂ ಜನರಂತೆ ವಿನೀತರಾಗಿ ನಿಂತನು. ಅದನ್ನು ಕಂಡು ಸುತ್ತಲಿದ್ದವರು ಅಚ್ಚರಿಗೊಂಡರು. ವಿಮತೀಯನೂ ವಿಧರ್ಮೀಯನೂ ವಿದೇಶೀಯನೂ ಆದ ಆಂಗ್ಲ ಪ್ರಭುತ್ವದ ದೊಡ್ಡ ಅಧಿಕಾರಿಯೊಬ್ಬನು ಭಾರತದ ಸಂತರ ಬೃಂದಾವನಕ್ಕೆ ಗೌರವ ಸಲ್ಲಿಸುವುದು ಒಂದು ಅತಿಶಯವಷ್ಟೇ. ಮನ್ರೋ ಸಾಹೇಬನ ಮುಖದಲ್ಲಿ ಏನೋ ಪರಮಾದ್ಭುತವನ್ನು ಕಂಡು ಅಚ್ಚರಿಗೊಂಡ ಭಾವ ಕಂಡು ಬರುತ್ತಿದೆ. ಮನ್ರೋ ಏನೇನೋ ಅಸ್ಪಷ್ಟವಾಗಿ ಬಡಬಡಿಸುತ್ತಿದ್ದಾನೆ. ಅದಂತೂ ಅಲ್ಲಿದ್ದವರಿಗೆ ಸರಿಯಾಗಿ ಕೇಳಿಸುತ್ತಿಲ್ಲ. ಆದರೂ ಅವನು ಮಾತನಾಡುತ್ತಿರುವುದೆಂಬುದಷ್ಟು ಗೊತ್ತಾಗುತ್ತಿದೆ. ಆಗ ಮನ್ರೋ ಪಕ್ಕದಲ್ಲಿದ್ದ ಆಪ್ತ ಕಾರ್ಯದರ್ಶಿ ಶಿರಸ್ತೇದಾರರನ್ನೇನೋ ಪ್ರಶ್ನಿಸಿದ. ಅವರು ವಿಸ್ಮಿತರಾಗಿ ಒಮ್ಮೆ ಬೃಂದಾವನದತ್ತ ಮತ್ತೊಮ್ಮೆ ಮನ್ರೋ ಸಾಹೇಬನತ್ತ ನೋಡುತ್ತಾ ನಕಾರಾತ್ಮಕವಾಗಿ ತಲೆಯಾಡಿಸಿದರು. ಮನ್ರೋ ಸಾಹೇಬನ ಈ ವರ್ತನೆ ಪ್ರಶ್ನೆಗಳಿಗೆ ಕಾರಣವಿಲ್ಲದಿರಲಿಲ್ಲ. ಅವನು ತನ್ನ ಜೀವನದಲ್ಲಿ ಹಿಂದೆಂದೂ ಕೇಳಿ ಕಂಡರಿಯದ ಮಹಾಪವಾಡವನ್ನೇ ಕಾಣುತ್ತಿದ್ದಾನೆ. ಏನಾಶ್ಚರ್ಯ! ನಾನು ನೋಡುತ್ತಿರುವುದು ಮತ್ತಾರಿಗೂ ಕಾಣುತ್ತಿಲ್ಲವಲ್ಲ. ನಾನು ನೋಡುತ್ತಿರುವುದು ಸತ್ಯವೇ ಭ್ರಮವೇ ಎಂದು ಕಣ್ಣುಜ್ಜಿಕೊಂಡು ಮತ್ತೆ ಬೃಂದಾವನದತ್ತ ನೋಡುತ್ತಾ ಆಶ್ಚರ್ಯಾಂಬುದಿಯಲ್ಲಿ ಮುಳುಗೇಳುತ್ತಿದ್ದಾನೆ. ಮನ್ರೋ ಮಹಾಶಯ, ಅವನಲ್ಲಿ ಕಂಡಿದ್ದೇನು? ಆತನ ದೃಷ್ಟಿಗೆ ಗೋಚರಿಸಿದ ದೃಶ್ಯವಿದು. ಮನ್ರೋ ಮಹಾಶಯ ತದೇಕ ದೃಷ್ಟಿಯಿಂದ ಬೃಂದಾವನವನ್ನು ನೋಡುತ್ತಿರುವಂತೆಯೇ ಮಿಂಚಿನ ಗೊಂಚಲು ಮಿಣಿಗಿದಂತಾಗಿ ಶ್ರೀರಾಯರ ಬೃಂದಾವನ ಇಬ್ಬಾಗವಾಯಿತು. ಪ್ರಖರ ತೇಜಸ್ಸೊಂದು ಕಣ್ಣು ಕೊರೈಸುವಂತೆ ಬೆಳಗುತ್ತಿದೆ. ಆ ಕಾಂತಿಪುಂಜದಲ್ಲಿ ಮತ್ತೇನೂ ಕಾಣದಂತಾಗಿ ಅದನ್ನು ಅಚ್ಚರಿಯಿಂದ ಮನ್ರೋ ನೋಡುತ್ತಿರುವಂತೆ ಆ ಪ್ರಖರ ತೇಜಸ್ಸು ಬರುತ್ತಾ ಸೌಮ್ಯವಾಯಿತು. ಆ ಭವ್ಯ ಕಾಂತಿ ಪ್ರಭೆಯ ಮಧ್ಯದಲ್ಲಿ ಶ್ರೀ ಗುರು ಸಾರ್ವಭೌಮರ ದಿವ್ಯ ಮಂಗಳ ಸ್ವರೂಪವು ಗೋಚರಿಸಿತು. ಮನ್ರೋ ಸಾಹೇಬನಿಗೆ ಗುರುರಾಜರನ್ನು ಕಂಡು ಭಕ್ತಿ ಗೌರವಗಳುಂಟಾದವು. ಕಂಪಿತ ಶರೀರನಾಗಿ ಮನ್ರೋ ಶ್ರೀರಾಯರ ಅಲಭ್ಯ ದರ್ಶನದಿಂದ ಪುನೀತನಾದ. ಅವನ ಮನದ ಕಲ್ಮಶಗಳೆಲ್ಲವೂ ತೊಳೆದು ಹೋದವು. ನಿರ್ಮಲ ಭಾವುಕತೆ ಅವನ ಶರೀರದಲ್ಲಿ ಪುಟಿದೆದ್ದಿತು. ಆಶ್ಚರ್ಯ, ಆನಂದ, ಭಕ್ತಿಗಳಿಂದ ರೋಮಾಂಚಿತನಾದ ಅವನ ಮನದಲ್ಲಿ ಅವರ್ಣನೀಯ ಭಾವನಾತರಂಗಗಳು ಹೊರಹೊಮ್ಮಿದವು. ಭಾರತದ ಶ್ರೇಷ್ಠ ಯೋಗಿಗಳವರು 150 ವರ್ಷಗಳ ಹಿಂದೆ ಸಮಾಧಿಯನ್ನು ಪ್ರವೇಶಿಸಿದ್ದ ಇವರು ಇನ್ನೂ ಜೀವಂತವಾಗಿರುವವರಲ್ಲ. ಮಾನವರ ಬುದ್ಧಿಶಕ್ತಿ ಸಾಹಸಗಳು ಮೀರಿದ ಯಾವುದೋ ಒಂದು ಅದ್ಭುತ ಶಕ್ತಿ ಇವರಲ್ಲಿ ಮನೆ ಮಾಡಿರಬೇಕು. ನಮ್ಮ ಪೂಜ್ಯ ಬೈಬಲ್ ಗ್ರಂಥವು ಇಂಥ ಅಮಾನುಷ ಶಕ್ತಿ ಸಂಪನ್ನರಾದ ಮಹಾತ್ಮರ ವೀರರ ಗಾಥೆಗಳನ್ನು ಬಣ್ಣಿಸುವುದಿಲ್ಲವೇ? ನಿಜ. ದೇವರ ದಾಸರಿಗೆ ಅದಾವುದು ತಾನೇ ಅಸಾಧ್ಯ. ಪ್ರಪಂಚವೇ ತಮ್ಮದೆಂದು ತಿಳಿದು ವಿಶ್ವದ ಕಲ್ಯಾಣಕ್ಕಾಗಿ ಯೋಗ ತಪೋನಿರತರಾದ ಇಂಥ ಮಹಾತ್ಮರಿಂದಲೇ ಜಗತ್ತಿನ ಉದ್ಧಾರ ಸಾಧ್ಯ. ಮಾನವನು ಅಪೂರ್ಣವೂ ಅಲ್ಪವೂ ಆದ ತನ್ನ ಶಕ್ತಿ ಸಾಹಸಗಳನ್ನೇ ನಂಬಿ
ದ್ವೇಷ, ಪ್ರತಿಹಿಂಸೆ, ಆಕ್ರಮಣ ಭಾವನೆ, ಸ್ವಾರ್ಥಗಳಿಂದ ಮೈಮರೆತು ಸರ್ವಶಕ್ತನಾದ ದೇವರಿಂದ ದೂರವಾಗುತ್ತಿದ್ದಾನೆ ಮತ್ತು ತನ್ನ ಜಗತ್ತಿನ ನಾಶದ ಹಾದಿಯಲ್ಲಿ ಮುನ್ನಡೆದಿದ್ದಾನೆ. ಇದರಿಂದ ಜಗತ್ತಿನ ಕಲ್ಯಾಣವಾಗದು. ಈ ಭಾರತೀಯರು ದೇವರನ್ನು ನಂಬಿ ಅವನ ಆಶ್ರಯದಲ್ಲಿ ಸುಖಿಗಳಾಗಿದ್ದಾರೆ. ಜಗತ್ತೇ ಭಗವಂತನೆಂದು ನಂಬಿರುವುದರಿಂದಲೇ ಭಾರತೀಯರು ತಮ್ಮ ಮತ್ತು ಭಾರತದ ಮೇಲೆ ಯಾರೇ ದಾಳಿ ಮಾಡಲಿ, ಆಕ್ರಮಿಸಿ ಆಳಲಿ, ಅದು ದೇವರ ಸಂಕಲ್ಪದಂತೆ ಜರುಗಿದೆ ಎಂದು ತಿಳಿದು ದೇವರ ರಾಜ್ಯದಲ್ಲೇ ತಾವಿರುವುದಾಗಿ ಭಾವಿಸಿ ಶಾಂತಿಯಿಂದ ಸುಖವಾಗಿ ಜೀವಿಸುತ್ತಿದ್ದಾರೆ. ಅನೇಕ ಆಘಾತಗಳು ರಾಷ್ಟ್ರದ ಮೇಲಾದರೂ ಅವೆಲ್ಲವೂ ಆತ್ಮಶಕ್ತಿಯಿಂದ ಎದುರಿಸಿ ಇಂದಿಗೂ ವಿಶ್ವಕ್ಕೆ ಒಳಿತನ್ನು ಬೋಧಿಸುತ್ತಾ ಜ್ಞಾನದ ಬೆಳಕನ್ನು ನೀಡುತ್ತಿರುವ ಇಂಥ ಮಹನೀಯರಿಂದಲೇ ಈ ದೇಶವು ವಿಶ್ವವಿಖ್ಯಾತವಾಗಿದೆ. ಈ ರಾಷ್ಟ್ರವು ಇಂಥ ಮಹಾತ್ಮರನ್ನು ಪಡೆದಿರುವುದರಿಂದಲೇ ಇಂದಿಗೂ ಜಗತ್ತಿಗೆ ಶಾಂತಿ, ಸ್ನೇಹ, ಭಗವನ್ ಮಹಿಮೆಗಳ ಮಹತ್ವವನ್ನು ಉಪದೇಶಿಸುತ್ತಾ ಜಗತ್ತಿನ ಶ್ರೇಷ್ಠ ಅಧ್ಯಾತ್ಮಪರ ರಾಷ್ಟ್ರವೆನಿಸಿ ಮಾನ್ಯವಾಗಿದೆ. ಹೀಗೆ ಭಾವನೆಗಳ ಗುಂಗಿನಲ್ಲಿ ಮೈಮರೆತಿದ್ದ ಮನ್ರೋ ಎಚ್ಚೆತ್ತು ಗುರುಗಳಿಗೆ ಮತ್ತೊಮ್ಮೆ ವಂದಿಸಿ ನಿಂತರು. ಗುರುರಾಜರು ಅವನ ಜೊತೆ ಮಾತನಾಡಿ ಯಥೋ ಧರ್ಮಸ್ತಥೋ ಜಯಃ ಎಂಬ ದಿವ್ಯ ಮಂತ್ರವನ್ನು ಉಪದೇಶಿಸಿ ಫಲಮಂತ್ರಾಕ್ಷತೆಯನ್ನಿತ್ತು ಆಶೀರ್ವದಿಸಿ ಅವನು ನೋಡುತ್ತಿರುವಂತೆಯೇ ಅದೃಶ್ಯರಾದರು. ಇದಾವುದು ಹತ್ತಿರವಿದ್ದವರಿಗೆ ತಿಳಿಯಲಿಲ್ಲ. ಆದರೂ ಮನ್ರೋ ಸಾಹೇಬನ ಕರದಲ್ಲಿ ಮಂತ್ರಾಕ್ಷತೆಯನ್ನು ಮಾತ್ರ ಸಕಲರು ಕಂಡು ವಿಸ್ಮಿತರಾದರು. ತಮ್ಮ ಗ್ರಾಮವನ್ನು ಉಳಿಸಿಕೊಳ್ಳಲು ರಾಯರು ಐರೋಪ್ಯ ಅಧಿಕಾರಿಗೆ ದರ್ಶನವಿತ್ತು ಅನುಗ್ರಹಿಸಿದರೆಂದು ಗ್ರಹಿಸಿ ಗುರುರಾಜರ ಜಯಧ್ವನಿ ಮಾಡಿ ಕೊಂಡಾಡಿದರು. ಮನ್ರೋ ಸಾಹೇಬನ ಮುಖದಲ್ಲಿ ತೃಪ್ತಿ, ಸಂತೋಷಗಳು ಕಿರುನಗೆಯೊಡನೆ ತಾಂಡವಿಸುತ್ತಿತ್ತು. ಶಿರಸ್ತೆದಾರನಿಗೆ ಮಂತ್ರಾಕ್ಷತೆ ತೋರಿ ಗುರುಗಳ ದರ್ಶನವಿತ್ತು ಮಾತನಾಡಿ ಇದನ್ನು ನೀಡಿದರು, ಇದನ್ನೇನು ಮಾಡಬೇಕು ಎಂದು ಪ್ರಶ್ನಿಸಿದನು. ಸಮೀಪದಲ್ಲಿದ್ದವರು, ಸ್ವಾಮಿ, ಇದು ಗುರುಗಳ ಅನುಗ್ರಹದ್ಯೋತಕವಾದ ಮಂತ್ರಾಕ್ಷತೆ, ಪವಿತ್ರವಾದದ್ದು. ಇದು ಯಾರಿಗೂ ದೊರೆಯುವುದಿಲ್ಲ. ನೀವು ಭಾಗ್ಯಶಾಲಿಗಳು. ನಿಮಗೆ ದೊರಕಿದೆ. ಇದನ್ನು ಶಿರದಲ್ಲಿ ಧರಿಸಬೇಕು. ಭದ್ರವಾಗಿ ಇಟ್ಟುಕೊಂಡು ನಿಮ್ಮ ಮನೋರಥಗಳೆಲ್ಲ ಸಿದ್ಧಿಸಿ ಮಂಗಳವಾಗುವುದು ಎಂದು ಹೇಳಿದರು. ಮನ್ರೋ ಆನಂದದಿಂದ ಮಂತ್ರಾಕ್ಷತೆ ಶಿರದಲ್ಲಿ ಧರಿಸಿ ಅರ್ಧ ಭಾಗ ಅಂದಿನ ತನ್ನ ಭೋಜನಕ್ಕೆ ಉಪಯೋಗಿಸಲು ಹೇಳಿ ಆಪ್ತ ಕಾರ್ಯದರ್ಶಿಗೆ ಕೊಟ್ಟು ಉಳಿದ ಅರ್ಧ ಮಂತ್ರಾಕ್ಷತೆಯನ್ನು ತನ್ನ ಕರವಸ್ತ್ರದಲ್ಲಿ ಕಟ್ಟಿ ಕಿಸೆಗೆ ಸೇರಿಸಿದನು. ಆ ನಂತರ ರಾಯರ ಬೃಂದಾವನಕ್ಕೆ ಕರಮುಗಿದು ಎಲ್ಲರೊಡನೆ ಬಿಡಾರಕ್ಕೆ ತೆರಳಿದರು. ಅಂದು ಗುರುಗಳಿಗೆ ಮಂತ್ರಾಕ್ಷತೆಯಿಂದ ತಯಾರಿಸಿದ್ದ ಭೋಜನವನ್ನು ಸ್ವೀಕರಿಸಿ ತೃಪ್ತನಾಗಿ ಮನ್ರೋ ಸಾಹೇಬನು ಅಲ್ಲಿಯೇ ಮಂತ್ರಾಲಯ ಗ್ರಾಮವು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಶಾಶ್ವತವಾಗಿ ನಡೆದು ಬರುವಂತೆ ಲಿಖಿತ ಮೂಲಕವಾಗಿ ಅಪ್ಪಣೆ ಮಾಡಿ ಅದರ ಒಂದು ಪ್ರತಿಯನ್ನು ಶ್ರೀಮಠದ ಅಧಿಕಾರಿಗಳಿಗೆ ಕೊಟ್ಟು ಬಳ್ಳಾರಿಗೆ ಪ್ರಯಾಣ ಬೆಳೆಸಿದನು. ಮುಂದೆ ಕೆಲ ದಿನಗಳಾದ ಮೇಲೆ ಈ ಎಲ್ಲ ವಿಚಾರಗಳನ್ನು ಶ್ರೀಮಠದ ಅಧಿಕಾರಿಯಿಂದ ತಿಳಿದ ಪೀಠಾಧಿಪತಿಗಳು ಆನಂದಭರಿತರಾಗಿ ಶ್ರೀರಾಯರ ಮಹಿಮೆಯನ್ನು ಕೊಂಡಾಡಿದರು. ಶ್ರೀರಾಯರ ಕೃಪೆಗೆ ಪಾತ್ರರಾದ ಮನ್ರೋ ಸಾಹೇಬರು ಮುಂದೆ ಬ್ರಿಟಿಷ್ ಸರ್ಕಾರದಿಂದ ಸರ್ ನೈಟ್ಹುಡ್ ಪ್ರಶಸ್ತಿಯನ್ನು, ಮದ್ರಾಸ್ ಪ್ರಾಂತ್ಯದ ರಾಜ್ಯಪಾಲ ಪದವಿಯನ್ನು ಪಡೆದ ಸರ್ ಥಾಮಸ್ ಮನ್ರೋ ಎಂದು ವಿಖ್ಯಾತರಾದರು. ಶ್ರೀ ಗುರುರಾಜರ ಈ ಅದ್ಭುತ ಪವಾಡ ವಿಚಾರವು ಬಳ್ಳಾರಿಯ ಗೆಜೆಟಿಯರ್ನಲ್ಲಿ ನಮೂದಾಗಿರುವುದನ್ನು ಇಂದಿಗೂ ಕಾಣಬಹುದು. ಇದಲ್ಲದೆ ಕೃಷ್ಣಸ್ವಾಮಿ ರಾವ್ ಎಂಬುವವರು ಬರೆದಿರುವ ಸರ್ ಥಾಮಸ್ ಮನ್ರೋ ಎಂಬ ಗ್ರಂಥದಲ್ಲಿ ಮನ್ರೋ ಸಾಹೇಬರು ಮಂತ್ರಾಲಯದಲ್ಲಿ 150 ವರ್ಷಗಳ ಹಿಂದೆ ಸಶರೀರರಾಗಿ ಸಮಾಧಿಸ್ಥರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂಬ ಯೋಗಿಗಳು ತಮಗೆ ದರ್ಶನವಿತ್ತು ಮಾತಾಡಿ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವದಿಸಿದ ವಿಚಾರವನ್ನು ಲಂಡನ್ನಲ್ಲಿದ್ದ ತಮ್ಮ ಮಗಳಿಗೆ ಬರೆದ ಪತ್ರದಲ್ಲಿ ನಮೂದಿಸಿರುವುದಾಗಿ ಬರೆದಿರುವುದು ಕಂಡುಬಂದಿದೆ. ಭಾರತೀಯರು ದೇವರು ಧರ್ಮಗಳನ್ನು ನಂಬಿರುವ ಆಸ್ತಿಕರು. ಆದ್ದರಿಂದ ಅವು ರಾಯರ ಮಹಿಮೆಯನ್ನು ಕೊಂಡಾಡುವುದು ಸ್ವಾಭಾವಿಕ. ಆದರೆ ನಮ್ಮವನಲ್ಲದ ವಿದೇಶಿಯನು
ವಿಧರ್ಮಿಯನು ಬ್ರಿಟಿಷ್ ಸಾಮ್ರಾಜ್ಯದ ಓರ್ವ ಉಚ್ಚ ಅಧಿಕಾರಿಯಾದ ಸರ್ ಥಾಮಸ್ ಮನ್ರೋ ಸಾಹೇಬನಂತವರು ಶ್ರೀರಾಯರು 150 ವರ್ಷಗಳ ನಂತರವೂ ಜೀವಂತವಾಗಿದ್ದು ತನಗೆ ದರ್ಶನವಿತ್ತು, ಮಾತಾಡಿ ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹಿಸಿದರೆಂದು ಹೇಳಿ ಬರೆದಿರುವುದು ನಿಜವಾಗಿ ಭಾರತೀಯರು ಮುಖ್ಯವಾಗಿ ಶ್ರೀರಾಯರ ಮಹಿಮೆಯನ್ನು ಎತ್ತಿ ತೋರುವ ಮಹಾ ಪ್ರಮಾಣವಾಗಿದೆ. ಈ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಶ್ರೀ ಗುರುರಾಜರು ಶಿವಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದ 2ನೇ ಶತಮಾನದ ಮಧ್ಯಭಾಗದಲ್ಲಿ ಮನ್ರೋ ಸಾಹೇಬರಿಗೆ ತೋರಿದ ಈ ಮಹಿಮೆಯು ಅತ್ಯಂತ ಮಹತ್ವಪೂರ್ಣ ಘಟನೆಯೆಂದು ಧಾರಾಳವಾಗಿ ಹೇಳಬಹುದು. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಮನ್ರೋ ಸಾಹೇಬನು ವಿಧರ್ಮಿಯನಾಗಿ ವಿದೇಶಿಯನಾಗಿದ್ದರೂ ಅವನು ಸ್ವರೂಪತಃ ಯೋಗ್ಯಜೀವಿ ಎಂಬುದನ್ನು ಮಹಾತ್ಮರಾದ ಶ್ರೀರಾಯರು ಅರಿತಿದ್ದರಿಂದಲೇ ಅವನಿಗೆ ಬೇರೊಬ್ಬರಿಗೆ ಅಲಭ್ಯವಾದ ತಮ್ಮ ದರ್ಶನವಿತ್ತು, ಮಾತಾಡಿ ಮಂತ್ರಾಕ್ಷತೆಯಿತ್ತು ಅನುಗ್ರಹಿಸಿದರೆಂದು ತಿಳಿಯಬೇಕು. ಅವನು ಬರೆದಿರ್ತಕ್ಕಂತಹ ಒಂದಿದ್ರು ಇಂಗ್ಲೀಷ್ನಲ್ಲಿದೆ, ಇದು ಮದ್ರಾಸ್ ರಿವ್ಯೂ. ಅವನೇ ಖುದ್ದಾಗಿ ಬರೆದಿರ್ತಕ್ಕಂತಹ ಅವನ ಅನುಭವಗಳು. A quaint story of Sir Thomas Munro is told about the place. The endowment being threatened with resumption, Munro, it is said, came to make enquiries. After removing his boots and taking off his hat, he approached the grave. The saint, the Rupan, emerged from his tomb and met him. They conversed together for something regarding the resumption, but though the saint was visible and audible to Munro, who was himself the people they declare semi-divine, none of the others who were there could either see him or hear what he said. Madras Review 7/280. Krishna Arpanamastu.